यतो जन्माद्यस्य श्रीसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम पहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे जयतं हरिं करोतु मम कल्याणं हरिर्हयमुखापितः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणो सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुं भक्त्या महाविश्वासपूर्वकं निक्षिपे सर्वभारांश्च ಗುರು ಶ್ರೀಪಾದಪಂಕಜೇ. ಮಹಾಜ್ಞಾನಿಗಳಾಗಿರುವಂತಹ ಜಗನ್ನಾಥದಾಸರು ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ತಮ್ಮ ಹರಿಕಥಾಮೃತ ಸಾರದಲ್ಲಿ ನಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದಾರೆ. ಕರುಣಾಸಂಧಿಯ 2ನೇ ಪದ್ಯವನ್ನ ಇವತ್ತು ನೋಡ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲು ಪದ್ಯವನ್ನ ಓದೋಣ. ಮಳೆಯ ನೀರೋಣಿಯಲಿ ಪರಿಯಲು ಬಳಸ ರೂರೊಳಗಿದ್ದ ಜನರ ಜಲವು ಹೆದ್ದೊರಡೆ ಗೂಡೆ ಮಜ್ಜನ ಪಾನಗೈದಪರು ಕಲುಷ ವಚನಗಳಾದರೆಯು ಬಾಂಬೊಳೆಯ ಪೆತ್ತನ ಪಾದ ಮಹಿಮ ಜಲಧಿ ಪೊಕ್ಕುದರಿಂದ ಮಾಂಡಪರೇ ಮಹೀಸುರರು. ಬಹಳ ಜನ ಇವತ್ತು ಹೇಗಿದ್ದಾರೆ ಅನ್ನೋದಕ್ಕೆ ಜಗನ್ನಾಥದಾಸರು ಉತ್ತರವನ್ನ ಕೊಡ್ತಾರೆ. ವೇದನಿಷ್ಠರಾಗಿರುವಂತಹ ಒಳ್ಳೆಯ ಶಾಸ್ತ್ರದ ಅಧ್ಯಯನವನ್ನ ಮಾಡಿರುವಂತಹ ಅವರು ಇದು ಪ್ರಾಕೃತ ಭಾಷೆಯಲ್ಲಿದೆ, ಕನ್ನಡದಲ್ಲಿದೆ, ಸಾಮಾನ್ಯವಾಗಿ ಹೇಳಿದ್ದಾರೆ, ಮತ್ತಿದನ್ನು ನಾವು ಅಧ್ಯಯನ ಮಾಡಬಹುದಾ ಅಂತ ಯಾರಿಗಾದ್ರೂ ಮನಸ್ಸಿನಲ್ಲಿ ಬಂದ್ರೆ ಅದಕ್ಕೆ ಅವರು ಹೇಳ್ತಾರೆ. ಉದಾಹರಣೆಯನ್ನ ಕೊಟ್ರು. ಎಷ್ಟು ಚೆನ್ನಾಗಿದೆ ಉದಾಹರಣೆ ಅಂದ್ರೆ ನಾವು ಲೋಕದಲ್ಲಿ ಕಾಣುವಂತಹದ್ದು. ಮಳೆಯ ನೀರು ಜೋರಾಗಿ ಬರ್ತಾ ಇದೆ, ಅದು ಓಣಿಯಲ್ಲಿ ಅಂದ್ರೆ ಬೀದಿಗಳಲ್ಲಿ ಹರಿತಾ ಇದೆ. ಗ್ರಾಮದೊಳಗಿರುವಂತಹ ಜನರೇನಿದ್ದಾರಲ್ಲ ಅವರು ಬಳಸೋದಿಲ್ಲ. ಯಾಕೆ? ಅದು ಮೇಲಿಂದ ಬಿದ್ದಿರುವಂಥದ್ದು, ಮತ್ತೆ ರಸ್ತೆಯಲ್ಲಿ, ಓಣಿಯಲ್ಲಿ, ಬೀದಿಯಲ್ಲಿ ಹರಿತಾ ಇದೆ. ಯಾರೂ ಅದನ್ನ ಬಳಸೋದಿಲ್ಲ. ಅದೇ ನೀರು ಮಜ್ಜನ ಹೆದ್ದೊಡೆ ಗೂಡೆ ಅಂದ್ರೆ ದೊಡ್ಡದಾಗಿರುವಂತಹ ನದಿಗೆ ಸೇರಿದಾಗ ಅದೇ ನೀರಿನಿಂದಲೇ ಮಜ್ಜನ ಪಾನ ಅಂದ್ರೆ ಸ್ನಾನ ಮತ್ತು ಕುಡಿಲಿಕ್ಕೆ ಎರಡನ್ನೂ ಗೈದಪರು ಮಾಡ್ತಾರಂತೆ. ಹಾಗೆ ಕಲುಷ ಸೋತ್ತಮರ ವಾಕ್ಯಗಳಿಗಿಂತಲೂ ನನ್ನ ವಾಕ್ಯಗಳು ಓಣಿಗತವಾಗಿರುವಂತಹ ನೀರಿದ್ದ ಹಾಗೆ. ಇದರ ಅರ್ಥ ಅವರು ಅಷ್ಟು ವಿನಯಾನ್ವಿತರು, ಅಷ್ಟು ಭಗವಂತನ ಅನುಗ್ರಹವನ್ನ ಪಡೆದಂತಹ ಅಪರೋಕ್ಷ ಜ್ಞಾನಿಗಳಾಗಿದ್ರು ವಿನಯೋಕ್ತಿಯಾಗಿ ಅದನ್ನ ಮಾತಾಡಿರುವಂಥದ್ದು. ನನ್ನ ಮಾತುಗಳು ಓಣಿಗತವಾಗಿರುವಂತಹ ನೀರಿದ್ದ ಹಾಗೆ. ಆದರೂ ಬಾಂಬೊಳೆಯ ಪೆತ್ತನ ಭಾಗೀರಥಿಯನ್ನ ಸೃಷ್ಟಿ ಮಾಡಿರುವಂತಹ, ಆ ಭಾಗೀರಥಿಯನ್ನ ಪಡೆದಂತಹ ಆ ಭಗವಂತ ಏನಿದ್ದಾನಲ್ಲ ಅವನ ಪಾದ ಮಹಿಮಾ ಅನ್ನುವಂತಹ ಜಲಧಿ ಸಮುದ್ರಕ್ಕೆ ಸೇರಿರೋದ್ರಿಂದ ಇದು ಪುಣ್ಯಕರವಾಗಿದೆ. ಈ ಗ್ರಂಥವನ್ನ ನಿರಾಕರಿಸೋ ಹಾಗೆ ಆಗಿಲ್ಲ, ನಿರಾಕರಿಸೋ ಹಂಗಿಲ್ಲ ಅಂತಾರೆ. ಕಾರಣ ಆ ಭಗವಂತನ ಪಾದದ ಮಹಿಮಾ, ಆ ಪಾದಕ್ಕಿರುವಂತಹ ಶಕ್ತಿ, ಅದರಿಂದ ಉತ್ಪತ್ತಿಯಾಗಿರುವಂತಹ ಆ ಗಂಗಾ ನದಿಗೆ ಸೇರಿದಾಗ ಹೇಗೆ ಶುದ್ಧವಾಗಿ ಆಗ್ತದೋ ಹಾಗೆ ಬೀದಿಯಲ್ಲಿ ಬಿದ್ದಂತಹ ಉದಕ ನದಿ ಸಂಬಂಧದಿಂದ ಹೇಗೆ ಕುಡಿಲಿಕ್ಕೆ ಮತ್ತು ಸ್ನಾನ ಮಾಡಲಿಕ್ಕೆ ಹೇಗೆ ಉಪಯೋಗ ಆಗ್ತದೋ ಹಾಗೆ ದೊಡ್ಡವರ ಮಾತಿನಂತೆ ನನ್ನ ಮಾತಿಲ್ಲ. ವಿನಯೋಕ್ತಿ ಅದು ಜಗನ್ನಾಥದಾಸರದು. ಓಣಿಗತವಾಗಿರುವಂತಹ ನೀರಿದ್ದಾಗಿದೆ. ಸಾಮಾನ್ಯವಾಗಿ ಮಾತಾಡಿದ್ದೇನೆ ನಾನು. ಆದರೂ ಸಾಕ್ಷಾತ್ ಭಾಗೀರಥಿಯನ್ನ ಪಡೆದಂತಹ ನಾರಾಯಣನ ಮಹಿಮಾ ಅನ್ನುವಂತಹ ಸಮುದ್ರವನ್ನ ಸೇರಿ ಇರೋದ್ರಿಂದ ಜ್ಞಾನಿ ಶ್ರೇಷ್ಠರಾಗಿರುವಂತಹ ಸಜ್ಜನರು ಈ ನನ್ನ ಮಾತನ್ನ ನಿರಾಕರಿಸೋದಿಲ್ಲ ಅಂತ ಹೇಳಿ ಮೊದಲು ಪ್ರಾರಂಭದಲ್ಲೇ ಹೇಳಿಬಿಡ್ತಾರೆ. ಗಂಗಾ ಸಂಗೇನ ನೈರ್ಮಲ್ಯಂ ರತ್ಯಾಧಿರ್ಭಿರ್ರಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮಂಗ್ಯಂತೆ ಗುರೋರ್ಗಿರಹ ಅಂತ
ತತ್ವಪ್ರಕಾಶಕದಲ್ಲಿ ಹೇಳಿದ ಹಾಗೆ ದೊಡ್ಡವರ ಒಂದು ಸಂಘದಿಂದ ಹೇಗೆ ನಾವು ಶುದ್ಧ ಆಗ್ತೀವಿ ಅನ್ನೋಕ್ಕೆ ಲಕ್ಷ್ಯ ಕೊಟ್ಟು ಗಮನ ಕೊಟ್ಟು ಆ ಭಗವಂತನ ಮಹಿಮೆಯನ್ನ ಕೇಳಬೇಕು ಅಂತಾರೆ. ಇನ್ನು ಮುಂದಿನ ಪದ್ಯದಲ್ಲಿ ಪರಮಾತ್ಮ ಎಂಥವನು, ಎಷ್ಟು ಕರುಣಾ ಸಮುದ್ರ, ಈ ಸಂಧಿಪೂರ್ಣವಾಗಿರುವಂಥದ್ದು ಭಗವಂತನ ಕರುಣೆ, ಎಷ್ಟು ನಮ್ಮ ಮೇಲೆ ಕರುಣೆಯನ್ನ ಮಾಡ್ತಾನೆ. ದೇವರ ಹತ್ರ ಯಾಕೆ ಹೋಗಬೇಕು, ದೇವರಿಗೆ ಯಾಕೆ ಕೈ ಮುಗಿಬೇಕು, ಭಗವಂತ ಮಾಡುವಂತಹ ಅನುಗ್ರಹ ಎಷ್ಟು ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಈ ಕರುಣಾ ಸಂಧಿಯನ್ನ ಅವರ ಮುಂದೆ ಹೇಳಬೇಕು. ಭಗವಂತ ಮಾಡುವಂತಹ ಕರುಣೆ ಎಷ್ಟು ನಮ್ಮ ಮೇಲೆ ಹೇಳ್ತಾರೆ ನೋಡಿ. ಶ್ರುತಿತತಿಗಳಿಗಭಿಮಾನಿ ಲಕುಮಿ ಸ್ತುತಿಗಳಿಗೆ ಗೋಚರಿಸಿದ ಪ್ರತಿ ಮರ್ಹತ ಮಹದೈಶ್ವರ್ಯಾದಿಕಿಳ ಸದ್ಗುಣ ಗಣಾಂಬೋಧಿ ಪ್ರತಿ ದಿವಸ ತನ್ನಂಗ್ರಿ ಸೇವಾ ರಥ ಮಹಾತ್ಮರು ಮಾಡುತ್ತಿಹ ಸಂಸ್ತುತಿಗೆ ವಶನಾಗುವ ನಿವನ ಕಾರುಣ್ಯಕೇನೆಂಬೆ. ನಾವು ಪಾಮರರು, ನಮಗೇನು ಬರೋದಿಲ್ಲ, ನಮಗೆ ಸಂಸ್ಕೃತ ಅಂತೂ ಗೊತ್ತೇ ಇಲ್ಲ, ದಡ್ಡರಾಗಿರುವಂಥವ್ರು, ಬಡವರಾಗಿರುವಂಥವ್ರು, ಸಾಮಾನ್ಯರಾಗಿದ್ದೀವಿ. ನಮ್ಮ ಸ್ತೋತ್ರವನ್ನ ನಾವು ಮಾಡಿದ್ರೆ ಭಗವಂತ ಕೇಳ್ತಾನ? ಲಕ್ಷ್ಮೀದೇವಿ, ವೇದಾಭಿಮಾನಿಯಾಗಿರುವಂತಹ ಲಕ್ಷ್ಮೀದೇವಿ ನಿತ್ಯದಲ್ಲಿ ಭಗವಂತನ ಸ್ತೋತ್ರವನ್ನ ಮಾಡ್ತಾಳೆ, ಭಗವಂತನ ಸ್ತೋತ್ರ ಮಾಡ್ತಾಳೆ ಭಗವಂತಂದು. ಅಂತಹ ಲಕ್ಷ್ಮೀದೇವಿಗೆ ಒಲಿಯುವಂತಹ ಭಗವಂತ ಪಾಮರರಾಗಿರುವಂತಹ ನಮ್ಮಂಥವರು ಸ್ತೋತ್ರ ಮಾಡಿದ್ರೆ ಅನುಗ್ರಹ ಮಾಡ್ತಾನ ಅಂತ ಯಾರಾಗಾದ್ರೂ ಪ್ರಶ್ನೆ ಬಂದ್ರೆ ಅದಕ್ಕೆ ಜಗನ್ನಾಥದಾಸರು ಈ ಪದ್ಯದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಶ್ರುತಿತತಿಗಳಿಗೆ ಅಭಿಮಾನಿ, ವೇದಾಭಿಮಾನಿಯಾಗಿರುವಂತಹ ಲಕ್ಷ್ಮೀದೇವಿ ಅವಳು ಮಾಡುವಂತಹ ಸ್ತೋತ್ರವನ್ನ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಸ್ತೋತ್ರವನ್ನ ಮಾಡ್ತಾಳೆ. ಅಂತಹ ಲಕುಮಿ ಸ್ತುತಿಗಳಿಗೆ ಗೋಚರಿಸದ ಪ್ರತಿಹತ, ಅಪ್ರತಿಹತನಾಗಿರುವಂಥವನು ಭಗವಂತ. ಅಂತಹ ಆ ಲಕ್ಷ್ಮೀದೇವಿಗೂ ತನ್ನ ಮಾಯೆಯಿಂದ ಅತ್ಯದ್ಭುತವಾದ ರೂಪವನ್ನ ತೋರಿಸುವಂಥವನು ಲಕ್ಷ್ಮೀದೇವಿಗೂ ಗೊತ್ತಾಗೋದಿಲ್ಲ. ಅಷ್ಟು ಅತ್ಯದ್ಭುತವಾದ ಗುಣಗಳ ಗಣಿ ಅದು ಭಗವಂತ ಆಗಿರುವಂಥವನು. ಅಪ್ರತಿಹತ ಅಂದ್ರೆ ಅಸದೃಶವಾದ, ನಾಶರಹಿತವಾದ, ಮಹೈಶ್ವರ್ಯ, ಅಪರಿಚಿನ್ನವಾದ, ಸ್ವರಮಣಾಖ್ಯ ಲಕ್ಷ್ಮೀದೇವಿ ಅವಶ್ಯಕತೆ ಭಗವಂತನಿಗಿಲ್ಲ. ಅಂತಹ ಭಗವಂತ ಸದ್ಗುಣಗಣಾಂಬೋಧಿ, ಸಮುದ್ರ, ಗುಣದ ಸಮುದ್ರ ಅನ್ನಬಹುದು. ಈ ಸಮುದ್ರದ ಕೋಟಿ ಕೋಟಿ ಪಟ್ಟು ಆ ಗುಣ ಸಮುದ್ರನಾಗಿರುವಂಥವನು ಭಗವಂತ. ಇಷ್ಟೆಲ್ಲ ಇದ್ರೂ ಪ್ರತಿ ದಿವಸ ತನ್ನಂಗ್ರಿ ಸೇವಾ ರಥ ಮಹಾತ್ಮರು, ಸ್ವತಂತ್ರನಾಗಿರುವಂತಹ ಭಗವಂತ, ಯಾರ ಅಪೇಕ್ಷೆಯೂ ಇಲ್ಲದಿರುವಂತಹ ಭಗವಂತ, ಇಷ್ಟು ಗುಣಗಳ ಗಣಿಯಾಗಿದ್ರು ಸಜ್ಜನರು ತನ್ನ ಭಕ್ತರು ಮಾಡುವಂತಹ ಸ್ತೋತ್ರಗಳಿಗೆ, ಸ್ತುತಿಗೆ ವಶನಾಗುವ, ಅವರ ಮೇಲೆ ಅವರ ಭಕ್ತಿಗೆ ವಶನಾಗ್ತಾನಂತೆ ಭಗವಂತ. ಅಲ್ಪವಾಗಿರುವಂತಹ ಬುದ್ಧಿ, ಅಲ್ಪವಾದ ಶಕ್ತಿ, ಅಲ್ಪವಾದ ಆರೋಗ್ಯ, ಎಲ್ಲವೂ ಅಲ್ಪ ನಮ್ದು. ಆದರೂ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ದೇವರು ರಕ್ಷಣೆ ಮಾಡ್ತಾನೋ ಇಲ್ಲೋ, ನಮ್ ಸ್ತುತಿ ಮಾಡಿದ್ರೆ ನಾವು ಎಲ್ಲೋ ದೂರದಲ್ಲಿದೆ ವೈಕುಂಠ, ನಾವು ಮನೇಲಿ ಕೂತ್ ನಾವು ಸ್ತೋತ್ರ ಮಾಡಿದ್ರೆ ಕೇಳಿಸ್ತದೋ ಇಲ್ಲೋ, ಇವ್ಯಾವ ಸಂದೇಹ ಬೇಡ. ಅವನ ಭಗವಂತ ಹೇಗೆ ಅನುಗ್ರಹ ಮಾಡ್ತಾನೆ? ಸಂಸ್ತುತಿಗೆ ವಶನಾಗುವ ನಿವನ ಕಾರುಣ್ಯಕೇನೆಂಬೆ. ಭಗವಂತನ ಕಾರುಣ್ಯಕ್ಕೆ ಎಣೆನೇ ಇಲ್ಲ. ಯಾರು ಎಲ್ ಕೂತ್ ಕರೆದ್ರು ಭಗವಂತ ರಕ್ಷಣೆ ಮಾಡ್ತಾನೆ. ಪ್ರಹ್ಲಾದರಾಜರು ಕರೆದುಕೊಳ್ಳೆ ಭಗವಂತ ಬಂದ. ಹುಡುಗ ಕರೆದಿದ್ದಾನೆ ಬಿಡ್ರಿ, ಎಲ್ಲೋ ಕರೆದಿದ್ದಾನೆ, ದೈತ್ಯ ಬಾಲಕ, ಮತ್ತಿಷ್ಟಲ್ದೆ ದೈತ್ಯ ಜಾತಿಯಲ್ಲಿ ಹುಟ್ಟಿರುವಂಥವನು, ಅವನ್ ಕರೆದುಕೊಳ್ಳೆ ನಾಯಕ್ ಹೋಗಬೇಕು ಅಂತ ದೇವರು ಬಿಡ್ಲಿಲ್ಲ. ಧ್ರುವ ಕರೆದ ತಕ್ಷಣ ಬಂದ ಅನುಗ್ರಹ ಮಾಡದ ಭಗವಂತ. ಭಗವಂತನಿಗೆ ಜಾತಿ, ಮತ, ಪಂಥ, ಯಾವ ವಯಸ್ಸು ಯಾವುದು ಮುಖ್ಯ ಅಲ್ಲ. ಭಗವಂತನಿಗೆ ಬೇಕಾಗಿರೋದು ಭಕ್ತಿ. ಅಸದೃಶವಾದ, ನಿಶ್ಚಲವಾದ, ಸ್ವರೂಪಭೂತವಾದ ಭಗವಂತನ ಆ ಅತ್ಯದ್ಭುತವಾದ ಮಹಿಮೆಯನ್ನ ತಿಳಿದು ಯಾರು ಭಜನೆ ಮಾಡ್ತಾರೋ, ಭಕ್ತಿಯನ್ನ ಮಾಡ್ತಾರೋ, ಅವರಿಗೆ ವಶನಾಗ್ತಾನಂತ. ಅವ್ರು ಹೇಳದ ಕೇಳ್ತಾನಂತ. ತಂದೆ ತಾಯಿ ಸೇವೆ ಮಾಡುವಂತಹ ಪುಂಡಲೀಕನನ್ನ ನೋಡ್ಲಿಕ್ಕೆ ಓಡೋಡಿ ಬಂದ.
ತಂದೆ ತಾಯಿಯನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾನೆ ಪುಂಡಲೀಕ. ಕಥೆಯನ್ನ ಎಲ್ಲರಿಗೂ ಗೊತ್ತಿರುವಂಥದ್ದೇ. ದೇವರು ಬಂದಾಗ ನಿಲ್ಲಬೇಕಲ್ಲ, ಕೂಡ್ಲಿಕ್ಕಂತೂ ಅವಕಾಶ ಇಲ್ಲ. ಎಲ್ಲಿ ಕೂಡಬೇಕು? ಒಂದು ಇಟ್ಟಂಗಿಯನ್ನ ಒಗೆದಿದ್ದಾನೆ. ಇಲ್ಲಿ ನಿಂತಿರು, ನಮ್ಮ ಅಪ್ಪ ಅಮ್ಮನ ಸೇವಾ ಮಾಡ್ತಾ ಇದ್ದೀನಿ, ಆಮೇಲೆ ಬರ್ತೀನಿ ಹತ್ರ ಅಂತ. ಅಂದ್ರೆ ಪುಂಡಲೀಕನ ಭಕ್ತಿಗೆ ಮೆಚ್ಚಿ ಆ ಭಗವಂತ ಓಡೋಡಿ ಬಂದಿದ್ದಾನೆ, ವಶನಾಗ್ತಾನೆ ಭಗವಂತ ಅನ್ಲಿಕ್ಕೆ ಇದು ಒಳ್ಳೆ ಉದಾಹರಣೆ. ಹಾಗೆ ಭಕ್ತಿಯನ್ನ ಮಾಡಿದ್ರೆ ಭಗವಂತ ಅನುಗ್ರಹ ಮಾಡ್ತಾನೆ. ಅದನ್ನ ಇಲ್ಲಿ ಹೇಳಿದ್ರು. ಇನ್ನು 3ನೇ ಪದ್ಯದಲ್ಲಿ 4ನೇ ಪದ್ಯದಲ್ಲಿ ಹೇಳ್ತಾರೆ. ಇದು ಗಾಯತ್ರಿ ಮಂತ್ರದ ಅರ್ಥವನ್ನ ಹೇಳಲಿಕ್ಕೆ ಹೊರಟಿರುವಂಥದ್ದು. ಗಾಯತ್ರಿ ಮಂತ್ರದಲ್ಲಿ ಏನು ಅರ್ಥ ಹೇಳ್ತಾ ಇದೆನೋ ವೇದ ವ್ಯಾಖ್ಯಾನದಲ್ಲಿ, ಅದರ ಅರ್ಥವನ್ನ ಈ ಪದ್ಯವನ್ನ ಹೇಳೋದ್ರಿಂದ ಬರ್ತಾ ಇದೆ. ಮನವಚನ ಕತಿ ದೂರ ನೆನೆವರನನುಸರಿಸಿ ತಿರುಗುವನು ಜಾಹ್ನವೀ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಘನಮಹಿಮ ಗಂಗೆಯನುತ ಗಾಯನವ ಕೇಳುತ್ತ ಗಗನಚರವಾಹನ ದಿವೌಕಸರೊಡನೆ ತಿರುಗುವವನು ಮನೆ ಮನೆಗಳಲ್ಲಿ. ಬಹಳ ಸುಂದರವಾಗಿ ಭಗವಂತನ ಕರುಣೆಯನ್ನ ತಿಳಿಸ್ತಾರೆ. ಭಗವಂತ ಎಂಥವನು, ಅವನ ವ್ಯಕ್ತಿತ್ವ ಎಂಥದ್ದು. ನಾನು ಮೊನ್ನೆ ಹೇಳಿದ್ನಲ್ಲ, ಒಬ್ಬರ ಮೇಲೆ ಪ್ರೀತಿ ಬರಬೇಕು, ಭಕ್ತಿ ಬರಬೇಕು ಅಂದ್ರೆ ಅವ್ರು ಎಂಥವ್ರು ಅಂತ ನಮಗೆ ಗೊತ್ತಾಗಬೇಕು. ಜಗನ್ನಾಥದಾಸರು ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ಈ ಪದ್ಯದಲ್ಲಿ ತಿಳಿಸ್ತಾರೆ. ಭಗವಂತ ಎಷ್ಟು ಎತ್ತರದಲ್ಲಿದ್ದಾನೆ. ಜಾಹ್ನವೀ ಜನಕ, ನಮ್ಮ ಎಲ್ಲ ಪಾಪಗಳನ್ನ ಕಳೆಯುವಂತಹ ಶಕ್ತಿ ಜಾಹ್ನವಿಗಿದೆ, ಆ ಗಂಗೆಗಿದೆ. ದೇವನದಿ ಅಂತ ಕರೆದಿದ್ದಾರೆ ಗಂಗೆಯನ್ನ. ಆ ಗಂಗೆಗೆ ಇಷ್ಟೊಂದು ಶಕ್ತಿ ಬರಲಿಕ್ಕೆ ಕಾರಣ ಏನು? ಅದು ಗಂಗಾಪಿತನಾಗಿರುವಂತಹ ತ್ರಿವಿಕ್ರಮನ ಅನುಗ್ರಹದಿಂದ. ಅದನ್ನೆಲ್ಲಿ ಹೇಳ್ತಾರೆ. ಜಾಹ್ನವಿ ಜನಕ ಯಾರು? ಗಂಗಾಪಿತನಾಗಿರುವಂತಹ ಶ್ರೀಹರಿ. ಮನಸ್ಸಿನಿಂದ ಆಲೋಚನೆ ಮಾಡಿ ಮಹಿಮೆಯನ್ನ ತಿಳಿದುಕೊಂಡು ರಮಾದೇವಿಯ ಅನುಗ್ರಹದಿಂದ ಭಕ್ತರು ಅಂತ ಯಾರಿದ್ದಾರೋ ಅವರ ವಚನಕ್ಕೆ, ಅಂದ್ರೆ ಮಾತು ಅಂತ ಏನಿದೆ ಅಲ್ಲ, ಆ ಮಾತಿಗೆ ಅತಿ ದೂರ. ನಾವು ಸ್ತೋತ್ರ ಮಾಡಿಬಿಟ್ರೆ, ನಾವು ಕೊಂಡಾಡಿಬಿಟ್ರೆ ಭಗವಂತ ಬರ್ತಾನ ಅಂತ ಕೇಳಿದ್ರೆ, ಜ್ಞಾನಿಗಳು ಸ್ತೋತ್ರ ಮಾಡಿದಾಗ ಖಂಡಿತವಾಗಿ ಬರ್ತಾನೆ. ಆದರೆ ಭಗವಂತನನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಮನವಚನ ಕತಿ ದೂರ. ಆದ್ರೂ ಮತ್ತೆ ಭಗವಂತನ ಅನುಗ್ರಹ ಆಗಬೇಕಲ್ಲ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಮನವಚನಕ್ಕೆ ದೂರನಾಗಿದ್ರು ನೆನೆವರನ ಅನುಸರಿಸಿ ಯಾರು ನೆನಪು ಮಾಡ್ಕೊಂತಾರೋ, ಭಗವಂತನ ಸ್ತೋತ್ರ ಮಾಡ್ತಾರೋ, ಹಗಲಿರಳು ಅನನ್ಯಾಶ್ಚಿಂತಯಂತೋ ಮಾಂ, ಯಾರು ನಿತ್ಯದಲ್ಲಿ ಭಗವಂತನ ಧ್ಯಾನವನ್ನ ಮಾಡ್ತಾರೋ ಅವರ ಹಿಂದೆ ಹಿಂದೆ ತಿರುಗ್ತಾನಂತೆ. ಎಂಥವ್ ನೀವನು? ಜಾಹ್ನವಿ ಜನಕ ಅಂದ್ರೆ ಗಂಗಾಪಿತನಾಗಿರುವಂಥವನು, ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಇದರ ಅರ್ಥ ಸ್ವಲ್ಪ ಶಾಸ್ತ್ರದ ಹಿನ್ನೆಲೆ ಇದ್ರೆ ಚೆನ್ನಾಗಿ ಗೊತ್ತಾಗತ್ತೆ. ಜನರ ಎಲ್ಲ ಭಕ್ತ ಜನರು ಅಂತ ಏನಿದ್ದಾರೋ ಸಮಸ್ತ ಜನರು ಅವರ ಒಳಗಿದ್ದು, ಸ್ವರೂಪ ದೇಹದ ಒಳಗಿದ್ದು ಅಂದ್ರೆ ಬಿಂಬನಾಗಿದ್ದು ಜನಿಸುವ. ಒಂದು ಕೂಸು ಹುಟ್ಟಿದೆ ಅಂತ ಅಂದ್ರೆ ವಾಯುದೇವರು ಭಗವಂತನ ಅನುಗ್ರಹದಿಂದ ಹುಟ್ಟಿದೆ. ಒಳಗಡೆ ಇದ್ದಾರೆ, ಅವರು ಒಂಥರ ಅವತಾರ ಮಾಡಿದ್ದಾರೆ. ಯಾವ ಗರ್ಭದ ಪಾತ ಅಥವಾ ಗರ್ಭದೋಷ ಯಾವ್ಯಾವೋ ಅವರಲ್ಲಿಲ್ಲ. ಗರ್ಭದ ನೋವು, ಯಾವ ಗರ್ಭವಾಸಾದಿ ದುಃಖಗಳು ಯಾವುದು ಭಗವಂತನಿಗಿಲ್ಲ. ಅದನ್ನಿಲ್ಲಿ ತಿಳಿಸ್ಬೇಕಾಗಿದೆ. ಜನಿಸುವ ಸ್ಥೂಲ ದೇಹಗಳಿಂದರೆ ಜನಿಸಿದರೆ ಅವಯೋಗಿಯಾದ ಬಿಂಬ ತಾನೂ ಜನಿಸರತಾನೆ. ಒಂದು ರೂಪದಿಂದ ಬರ್ತಾನಂತೆ ಭಗವಂತ. ಜಗದುದರ ತಾನು ಅಲ್ರಿ ಒಂದು ಜನಿಸ್ತಾನಲ್ಲ ಹಂಗಿದ್ರೆ ಅಂತ ಕೇಳಿದ್ರೆ ನಮ್ಮ ನಿಮ್ಮ ಹಾಗೆ ಜನಿಸೋದಲ್ಲ. ಭಗವಂತ ಪ್ರಾದುರ್ಭೂತನಾಗ್ತಾನೆ. ಜೊತೆಗೆ ಜಗದುದರ ತಾನು ತನ್ನ ಹೊಟ್ಟೆಯಲ್ಲೇ 14 ಲೋಕಗಳನ್ನ ಧಾರಣೆ ಮಾಡಿದ್ದಾನೆ. ಘನ ಮಹಿಮಾ, ಅತ್ಯದ್ಭುತವಾದ ಮಹಿಮಾದಿಂದ ಕೂಡಿರುವಂತಹ ಭಗವಂತ ಗಾಂಗೇಯನುತ ಅಂದ್ರೆ ಯಾರು? ಗಂಗಾ ದೇವಿಯ ಮಗನಾಗಿರುವಂತಹ ಭೀಷ್ಮಾಚಾರ್ಯರಿಂದ ಸ್ತೋತ್ರ ಮಾಡಿಸಿಕೊಂಡಿರುವಂಥವ್ರು, ವಿಷ್ಣು ಸಹಸ್ರನಾಮದಿಂದ ಕೊಂಡಾಡಿಸಿಕೊಂಡಂತಹ ಭಗವಂತ ಆ ಭೀಷ್ಮಾಚಾರ್ಯರ ಸ್ತೋತ್ರವನ್ನ ಮಾಡಿ ಅವರಿಗೆ ಅನುಗ್ರಹವನ್ನ ಮಾಡಿದ್ದಾನೆ.
ಗಾಯನವ ಕೇಳುತ್ತ ಯಾರು ಭಕ್ತರು ಗಾನ ಮಾಡ್ತಾರೋ ಕಲಿಯುಗದಲ್ಲಿ ಆ ಭಗವಂತನ ಹರಿಸ್ಮರಣೆಗೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ವ್ಯಾಸರಾಜರು, ವಾದಿರಾಜರು, ಪುರಂದರದಾಸರು, ಮಧ್ವಾಚಾರ್ಯರಿಂದ ಪ್ರಾರಂಭ ಮಾಡಿಕೊಂಡಂತಹ ಹರಿದಾಸ ಪರಂಪರೆ ಎಲ್ಲ ಕಡೆ ಭಗವಂತನ ಗುಣಗಾನವನ್ನ ಮಾಡ್ತಾ ಇದೆ. ಅದನ್ನೆಲ್ಲಿ ಹೇಳ್ತಾರೆ, ಆ ಭಕ್ತರು ಮಾಡುವಂತಹ ಗಾನ ಇದೆ ಅಲ್ಲ, ಆ ಗಾನವನ್ನ ಕೇಳಿ ಭಗವಂತ ಅನುಗ್ರಹ ಮಾಡ್ತಾನೆ. ಇವನು ಗಗನಚರವಾಹನ. ಗಗನ ಅಂದ್ರೆ ಆಕಾಶ. ಆಕಾಶದಲ್ಲಿ ಸಂಚಾರ ಮಾಡಬೇಕಾದ್ರೆ ಹೇಗೆ ಸಂಚಾರ ಮಾಡ್ತಾನೆ? ಪಕ್ಷಿ ರಾಜನಾಗಿರುವಂತಹ ಗರುಡನ ಮೇಲೆ ಕೂತು ಭಗವಂತ ಸಂಚಾರ ಮಾಡ್ತಾನಪ್ಪ. ದಿವೌಕ ಸರೊಡನೆ ಅಂದ್ರೆ ದೇವತೆಗಳ ಒಡನೆ ಎಲ್ಲರನ್ನ ಸೇರಿಸಿಕೊಂಡು ಸಂಚಾರ ಮಾಡ್ತಾ ಇರ್ತಾನೆ. ಎಲ್ಲಿ ಮಾಡ್ತಾನೆ, ಎಲ್ಲಿ ಹೋಗ್ತಾನವನು ಅಂತ ಕೇಳಿದ್ರೆ, ಭಕ್ತರು ಅಂತ ಯಾರಿದ್ದಾರೋ ಅವರ ಮನೆಗಳಲ್ಲಿ ಯಾರು ಭಕ್ತರು ಕರೀತಾರೋ ಅವ್ರ ಮನೆಗೆ ಬರ್ತಾನಂತ. ಎಲ್ಲ ಪರಿವಾರ ಸಮೇತನಾಗಿ ಬರ್ತಾನೆ ಭಗವಂತ. ಅದಕ್ಕೆ ಯಥಾಹಿ ಸ್ಕಂದ ಶಾಖಾನಾಂ ತರೋರ್ ಮೂಲಾವಸೇಚನಂ. ಗಿಡ ಬೆಳಿಬೇಕಾದ್ರೆ ನಾವೇನ್ ಮಾಡಬೇಕು? ಬುಡಕ್ಕೆ ಬೇರಿಗೆ ನೀರು ಹಾಕಬೇಕು. ಆಗ ಗಿಡ ಎಷ್ಟು ಚೆನ್ನಾಗಿ ಬೆಳೀತದೋ ಹಾಗೆ ಊರ್ಧ್ವಮೂಲ ಮದಶಾಖಂ. ಭಗವಂತ ಇಡೀ ಬ್ರಹ್ಮಾಂಡದ ಮೂಲಾಧಾರನಾಗಿರುವಂಥವನು. ಅವನ ಉಪಾಸನೆಯನ್ನ ಮಾಡಿದ್ರೆ ಅವನ ಜೊತೆಗೆ ಅವನ ಪರಿವಾರ ತಯಾಗ್ರಾಹ್ಯ. ಎಲ್ಲರನ್ನೂ ಅವನ ಪರಿವಾರ ಅಂತ ಚಿಂತನೆ ಮಾಡಿದ್ರೆ ದೇವತೆಗಳನ್ನ, ಭಗವಂತ ಆ ಭಕ್ತರ ಮನೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಓಡೋಡಿ ಬರ್ತಾನಂತ. ಅಥವಾ ಈ ರೀತಿಯಾಗೂ ತಿಳಿಬಹುದು. ಹೇಗೆ ಅಂತ ಕೇಳಿದ್ರೆ ವ್ಯಾಖ್ಯಾನದಲ್ಲಿ ಇನ್ನೊಂದು ರೀತಿ ತಿಳಿಸ್ತಾರೆ. ನಮ್ಮ ಇಂದ್ರಿಯಗಳು ಅಂತ ಏನಿದ್ದಾವಲ್ಲ, ಆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ. ಅವ್ರು ಯಾರೂ ಸ್ವತಂತ್ರರಲ್ಲ. ಅವರಲ್ಲಿ ವಾಯುದೇವರಿದ್ದಾರೆ. ಅವರಲ್ಲಿ ಭಗವಂತ ಇದ್ದು ಇಡೀ ದೇಹವನ್ನ ಸಂಚಾರ ಮಾಡಿ, ಬರೇ ಹೊರಗಡೆ ಸಂಚಾರ ಮಾಡೋದಷ್ಟೇ ಅಲ್ಲ, ನಾವಿವತ್ತು ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂದ್ರೆ ಅದು ಭಗವಂತನ ಅನುಗ್ರಹದ ಬಲದಿಂದ. ಅದನ್ನು ಹೇಳಬೇಕಾಗಿದೆ ಜಗನ್ನಾಥ ದಾಸರಿಗೆ. ಅಂದ್ರೆ ಭಗವಂತ ಒಳಗೆ ಹೊರಗೆ ಇದ್ದು ನಮಗೆ ರಕ್ಷಣೆಯನ್ನ ಮಾಡ್ತಾನೆ. ಘನಮಹಿಮ ಗಂಗೆಯನುತ ಭೀಷ್ಮಾಚಾರ್ಯರಿಂದ ಅಗ್ರಪೂಜೆ ಮಾಡಬೇಕು. ಧರ್ಮರಾಜ ಕೇಳ್ತಾನೆ, ಯಾರಿಗೆ ಅಗ್ರಪೂಜೆ ಮಾಡಬೇಕು ಅಂತ ಕೇಳಿದಾಗ ಗುರುಕುಲ ಪಿತಾಮಹರಾಗಿರುವಂತಹ ಭೀಷ್ಮಾಚಾರ್ಯ ಹೇಳ್ತಾರೆ, ಕೃಷ್ಣ ಪರಮಾತ್ಮನಿಗೆ ಅಗ್ರಪೂಜೆ ಮಾಡಬೇಕು ಅಂತ. ಅಂತಹ ಗಂಗೆಯನುತ ಭೀಷ್ಮಾಚಾರ್ಯರಿಂದ ವಂದಿತನಾಗಿರುವಂತಹ ಭಕ್ತರು ಮಾಡುವಂತಹ ಗಾಯನವ ಕೇಳುತ್ತಾ ಯಾರು ಸ್ತೋತ್ರ ಮಾಡ್ತಿರ್ತಾರೋ ಅವ್ರ ಮನೆ ಮುಂದೆ ಹೋಗ್ತಾನಂತ ಭಗವಂತ. ಯಾರ ಸ್ತೋತ್ರ ಮಾಡ್ತಿರ್ತಾರೆ ನೋಡ್ತಿರ್ತಾನಂತ ಭಗವಂತ. ಅದನ್ನ ಹೇಳ್ತಾ ಇದ್ದಾರೆ. ಅಷ್ಟು ಕರುಣಾ ಸಮುದ್ರ ಭಗವಂತ. ದಿವೌಕಸರೊಡನೆ ತಿರುಗುವವನು ಮನೆಗಳಲ್ಲಿ ಎಲ್ಲರ ಮನೆಗೆ ಬಂದು ಅನುಗ್ರಹವನ್ನ ಮಾಡ್ತಾನೆ ಭಗವಂತ ಅಂತ ಹೇಳಿ ಜಗನ್ನಾಥದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ.